ನಮಸ್ತೆ. 7th ಜೂನ್ 2026 ಸಂಡೇ, 7ನೇ ತಾರೀಕು 6ನೇ ತಿಂಗಳು 2026 ಭಾನುವಾರ. ಇವತ್ತಿನ ದಿನ ಮಹಾ ಕಾಳಸರ್ಪ ದೋಷವಿದೆ. ಯಾರ ಜಾತಕದಲ್ಲಿ ಕಾಳಸರ್ಪ ದೋಷವಿದೆಯೋ ಅವರೆಲ್ಲ ಪೂಜೆ ಮಾಡಿಕೊಳ್ಳಿ. ಈ ದಿನದಲ್ಲಿ ಮಗು ಹುಟ್ಟಿದ್ರೆ ಒಳ್ಳೆಯದಾ ಅಂತ ನೋಡೋಕೆ ಹೋದರೆ ನಕ್ಷತ್ರ ಪ್ರಕಾರ ಕುಳವೃದ್ಧಿ ಎಲ್ಲವೂ ಇದೆ. 7:55 ಮೇಲೆ ಶತಭಿಷ ನಕ್ಷತ್ರ ಬರುತ್ತದೆ. ಓಕೆ, ಹೆಂಗೆಂತ ಅನ್ಬೋದು. ಅದೇ ಸಮಯದಲ್ಲಿ ಕುಂಡಲಿಯ ಪ್ರಕಾರ ಒಂದು ಮಗು ಹುಟ್ಟಿದ್ರೆ ಕುಂಡಲಿ ಅಂತ ಹಾಕ್ತೀವಿ. ಅದರ ಪ್ರಕಾರ ಇವತ್ತಿನ ಸಮಯ ಸೆಲೆಕ್ಟ್ ಮಾಡಿ ಕೆಲವುದೆಲ್ಲ ನೋಡಿದ್ರೆ ರುಚಕ ಯೋಗ ಬರುತ್ತದೆ, ಭದ್ರ ಯೋಗ ಬರುತ್ತದೆ. ಇದೆಲ್ಲ ಶುಭ ಯೋಗಗಳು. ಅದೇ ಥರ ಹಂಸ ಯೋಗವೂ ಬರುತ್ತದೆ. ಅದೆಲ್ಲ ಒಂದು ಪ್ಯಾಕೇಜ್. ಅದನ್ನು ಕಂಪ್ಲೀಟ್ ನೋಡಿ ಅದರಲ್ಲಿ ರೆಡಿ ಮಾಡಬೇಕು. ಇವತ್ತು ಮಾತ್ರ ಅಲ್ಲ, ಇನ್ನು ಒಂದು ವಾರದವರೆಗೂ ಈ ಯೋಗವಿದೆ. ರುಚಕ ಯೋಗ, ಭೂಮಿ, ಸೇನಾಪತಿ, ಪದವಿ ಇದನ್ನೆಲ್ಲ ಕೊಡೋದು. ಭದ್ರಯೋಗ, ವಿದ್ಯಾಭಿವೃದ್ಧಿ, ವಿದ್ಯಾ ಸಂಸ್ಥೆಗಳು ಮತ್ತು ಬೇರೆ ಬೇರೆ ಇನ್ನೂ ಕೆಲವು ಸೂಕ್ಷ್ಮವಾದ ವಿಷಯಗಳು. ಮತ್ತು ಗುರುವಿನಿಂದ ಬರುವ ಹಂಸಯೋಗದಲ್ಲಿ ಹೊರದೇಶದ ಯೋಗ, ಹಂಸಯೋಗ ಕೊಡೋದು. ಹಣಕಾಸಿನ ಮಂತ್ರಿ, ಹಣಕಾಸಿನ ವಿಷಯ, ಶೇರ್ ಬಿಸ್ನೆಸ್ ಇಂಥದ್ದೆಲ್ಲ ಕೊಡುತ್ತದೆ ಗುರು. ಇದೆಲ್ಲ ಸರಿಯಾಗಿ ಕರೆಕ್ಟ್ ಟೈಮ್ಗೆ ಮೇಂಟೈನ್ ಮಾಡಿ. ಆ ಲಗ್ನ ಕುಜನಿಂದ ಇರಬೇಕು ಅಥವಾ ಬುಧನಿಂದ ಇರಬೇಕು ಅಥವಾ ಗುರುವಿನಿಂದ ಇರಬೇಕು ಅಂತ ಇದೆಲ್ಲ ನೋಡ್ಕೋಬೇಕು. ಇದೆಲ್ಲ ರಾಹು ಅಂತಂದರೆ ಮಹಾಕಾಳಸರ್ಪ ದೋಷವಿದ್ದರೂ ಅದನ್ನು ಮೀರಿ ನಡೆಯೋದು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಹೆಂಗಿದೆ ಅಂತ ಸ್ವಲ್ಪ ನೋಡೋಣ. ಇವತ್ತು ಸಪ್ತಮಿ ಅನ್ನುವ 7ನೇ ತಿಥಿ ಇದೆ. ರಾತ್ರಿ ಅಂದರೆ 12 ಗಂಟೆ ದಾಟಿ 3 ಗಂಟೆ 24 ನಿಮಿಷದವರೆಗೂ. ಆ ನಂತರ ಅಷ್ಟಮಿ ತಿಥಿ ಬರುತ್ತೆ. ಇವತ್ತಿನ ನಕ್ಷತ್ರ ಧನಿಷ್ಠ. ಅದು 50% ಚೆನ್ನಾಗಿದೆ. ಇದು 7:55 ಬೆಳಗ್ಗೆವರೆಗೂ ಮಾತ್ರ. ಆ ನಂತರ ಶತಭಿಷ ನಕ್ಷತ್ರ ಶುಭವಾಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಚಂದ್ರನಿರೋದು ಕುಂಭರಾಶಿಯಲ್ಲಿ ಬೆಳಿಗ್ಗೆ 5:53 ದಿನ ಪೂರ್ತಿ. 5:53 7:55ವರೆಗೂ ಧನಿಷ್ಠ ನಕ್ಷತ್ರ 4ನೇ ಪಾದ ಕುಂಭರಾಶಿ. ಇಷ್ಟಕ್ಕೆ 4ನೇ ಪಾದ ಧನಿಷ್ಠ ಮುಗಿತದೆ. 7:55 ಶತಭಿಷ ನಕ್ಷತ್ರ ಸ್ಟಾರ್ಟ್. ಇದು ಮಧ್ಯಾಹ್ನ 2:18ವರೆಗೂ. ಶತಭಿಷ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 2:18 ಮೇಲೆ ರಾತ್ರಿ 8:38ವರೆಗೂ ಶತಭಿಷ ನಕ್ಷತ್ರ 2ನೇ ಪಾದವಿದೆ. ಆನಂತರ ಶತಭಿಷ ನಕ್ಷತ್ರ 3ನೇ ಪಾದವಿದೆ. ಅದು ರಾತ್ರಿ 2:55 ಅಂದರೆ ಲೇಟ್ ನೈಟ್ವರೆಗೂ. ರಾತ್ರಿ 2:55 ಮೇಲೆ ಶತಭಿಷ ನಕ್ಷತ್ರ 4ನೇ ಪಾದ. ಇದರಲ್ಲಿ ಉಳಿದಿರೋದು ನಾಳೆನೂ ಇರುತ್ತದೆ. ಇವತ್ತಿನ ದಿನ ಪ್ರಕಾರ ನಾವು ಹೇಳಿದಂತೆ ಕೆಲವು ಯೋಗಗಳು ರುಚಕ ಯೋಗ, ಭದ್ರ ಯೋಗ, ಹಂಸ ಯೋಗಗಳೆಲ್ಲ ಸೇರುತ್ತದೆ. ಅರೆ ಅದೆಲ್ಲ ಟೈಮಿಂಗ್ಸ್ ಸೆಲೆಕ್ಟ್ ಮಾಡಬೇಕು. ಇವತ್ತಿನ ಅಭಿಜಿತ್ ಮುಹೂರ್ತ 11:53 12:44. ಅಭಿಜಿತ್ ಶುಭ ಸಮಯ ಅಂತ. ಆದರೂ ಅದರಲ್ಲಿ ಲಗ್ನ ನೋಡಬೇಕು. ಲಗ್ನದ ನಂತರ ಅಮೃತ ಯೋಗಗಳು, ಶುಭ ಮುಹೂರ್ತ ಸಮಯ, ಚಂದ್ರ ಗುರು ಹೊರೆ ಇಂಥದ್ದೆಲ್ಲ ನೋಡಿ ಒಂದು ಮಗು ಹುಟ್ಟೋದನ್ನು ನಾವು ತೀರ್ಮಾನ ಮಾಡಬೇಕು. ಅದು ನೋಡಿದ್ರೇ ಪಕ್ಕಾ ಯೋಗಗಳಿರುತ್ತದೆ. ಮಗುವಿನಿಂದ ಯೋಗ ಬರುತ್ತದೆ. ಆ ರೀತಿ ನೋಡ್ಕೋಬೇಕು. ನಾವು ಹೇಳಿದಂತೆ 12 ಗಂಟೆ 17 ನಿಮಿಷದವರೆಗೂ ಮಾತ್ರ ಅಭಿಜಿತ್ತಿದೆ. ಆದ್ದರಿಂದ ಅಂದರೆ ಶುಭ ಮುಹೂರ್ತವಾಗಿ ಇದನ್ನು ಸೆಲೆಕ್ಟ್ ಮಾಡಬಹುದು. ನಾವು ಫಸ್ಟ್ ಹೇಳಿದಂತೆ 12ರಿಂದ 12:17 ಸೂಪರ್ ಟೈಮ್. ಮತ್ತು ಬೇರೆ ಒಂದು ಯೋಗ ಬರುತ್ತದೆ ವಿಜಯ ಮುಹೂರ್ತ ಅಂತ. ನಮ್ಮ ಕಷ್ಟದಲ್ಲಿ ಸುಮಾರು ಜನ ಈ ವಿಜಯ ಮುಹೂರ್ತವನ್ನು ನೋಡ್ತಾರೆ. ಕೆಲವು ಕಾರ್ಯಗಳಲ್ಲಿ ಗೆಲುವು ಉಂಟು. ಅದು ಮಧ್ಯಾಹ್ನ 1:57 3:28ವರೆಗಿದೆ. ಆ ಸಮಯದಲ್ಲಿ ಮಾಡುವಂಥ ಕಾರ್ಯಗಳಲ್ಲಿ ಜಯ ಉಂಟು, ಅಭಿವೃದ್ಧಿ ಉಂಟಾಗುತ್ತದೆ. ಉನ್ನತ ಕಾರ್ಯಗಳನ್ನು ಧೈರ್ಯವಾಗಿ ಅದರಲ್ಲಿ ಮಾಡ್ಬೋದು. ಆದರೆ ಆ ಸಮಯದಲ್ಲಿ
ಬೇರೆ ರೀತಿಯ ದೋಷಗಳು ಏನು ಇರಬಾರ್ದು. ಹಾಗಿದ್ದರೆ ಮಾತ್ರನೇ ಅದು ಕೆಲಸ ಮಾಡೋದು. ಹಂಗಾಗಿ ನಾವು ಯಾವತ್ತೂ ಹೇಳುವಂತೆ ಏನು ಅಂತಂದರೆ, ತಿಥಿ ನಕ್ಷತ್ರ ಯೋಗ ವಾರ ಕಾರಣ ಇಂಥದ್ದೆಲ್ಲ ಚೆನ್ನಾಗಿರಬೇಕು ಅಂತ. ಅದು ಚೆನ್ನಾಗಿದ್ರೇ ಅದು ಇದ್ದರೂ ಯೋಗ ಬರೋದು. ಇಲ್ಲವಾದರೆ ಅದು ಉಪಯೋಗ ಇಲ್ಲದೆ ಇರುತ್ತದೆ, ಸುಮ್ಮನೆ ಹೆಸರಿಗೆ ಮಾತ್ರ ಇರುತ್ತೆ ಅಂತ. ಹಾಗಾಗಿ ಒಂದು ಮಗು ಹುಟ್ಟುವ ಅಂದರೆ ಜನನವಾಗುವ ಸಮಯದಲ್ಲಿ ನಾವು ಸೆಲೆಕ್ಟ್ ಮಾಡೋದರಲ್ಲಿ ಬರೀ ರಾಹುಕಾಲ ಎಂಬ ಕಾಲ ಮಾತ್ರ ಅಲ್ಲದೆ ಇಷ್ಟು ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಅದಕ್ಕೆ ನಾವು ಪದೇ ಪದೇ ಅಂತೀವಿ, ಇದೆಲ್ಲ ಕ್ರಮ ಪ್ರಕಾರ ನೋಡಿದರೆ ಸ್ವಲ್ಪ ಆದರೂ ದೋಷಗಳು ಕಡಿಮೆ ಆಗುತ್ತದೆ ಅಂತ. ಅದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಹೀಗೆ ನಾವು ನೋಡುವಂಥ ವಿಷಯಗಳಲ್ಲಿ ನಾನು ಫಸ್ಟೇ ಹೇಳಿದಂತೆ ನಕ್ಷತ್ರ ಪಾದಗಳು ಇದು ರಾಶಿನ ಮೇಯ್ನಾಗಿ ನೋಡೋಕ್ಕೆ ಮತ್ತು ನವಾಂಶ ಕುಂಡಲಿಯಲ್ಲಿ ಆ ಗ್ರಹಗಳು ಎಲ್ಲಿದೆ ಅಂತ ನೋಡೋಕ್ಕೆಲ್ಲ ಉಪಯೋಗ ಆಗುತ್ತೆ. ಅದರಿಂದಲೇ ನಾವು ಪದೇ ಪದೇ ಹೇಳುವಂಥದ್ದು ಏನಂತಂದರೆ, ಕರೆಕ್ಟಾಗಿ ಮುಹೂರ್ತಗಳನ್ನು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿಬಿಟ್ರೆ ಸ್ವಲ್ಪ ದೋಷಗಳು ಖಂಡಿತವಾಗಿ ಕಡಿಮೆ ಆಗುತ್ತದೆ. ಇದರಲ್ಲಿ ನಾವು ನೋಡುವ ವಿಷಯಗಳಲ್ಲಿ ಪಂಚಕ ದೋಷ ಅಂತ ಒಂದು ಬರುತ್ತದೆ, ರಾಜಪಂಚಕ ಅಂತ ಇರುತ್ತದೆ, ಚೋರ ಪಂಚಕ ಅಂತ ಇರುತ್ತದೆ, ರೋಗ ಪಂಚಕ ಅಂತ ಇರುತ್ತದೆ, ಅಗ್ನಿ ಪಂಚಕ ಅಂತ ಇರುತ್ತದೆ. ಇದು ಬಿಟ್ಟು ಮರಣ ಯೋಗಗಳು ಮತ್ತು ವಿಷಕಾಲ, ನಕ್ಷತ್ರ ವಿಷಘಟಿಕಾ ಕಾಲ, ಇಷ್ಟು ವಿಷಯಗಳನ್ನು ಮೇಂಟೈನ್ ಮಾಡಲೇಬೇಕು. ಇಲ್ಲದೇ ಹೋದರೆ ಸುಮ್ಮನೆ ಹೆಸರಿಗೆ ನೋಡ್ತೀವಿ ಪಂಚಾಂಗ ಅಂತ. ಹಾಗಾಗಿ ಈ ಸಮಯಗಳನ್ನು ಮೇಂಟೈನ್ ಮಾಡಿ ಒಳ್ಳೆಯದು ಕೆಟ್ಟವುದನ್ನು ನೋಡ್ಕೊಳ್ಳಿ. ನಾನು ಫಸ್ಟೇ ಹೇಳಿದಂತೆ ಆ ಸಮಯಗಳು ಮತ್ತೆ ಸಂಜೆ 7:15 ರಾತ್ರಿ 10:53, ರಾತ್ರಿ 12:21 ಮೇಲೇನು ಶುಭ ಸಮಯಗಳು. ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕಾರ್ಯಗಳನ್ನು ಮಾಡಿ. ಅದೇ ಥರ ಅಶುಭ ಸಮಯ ಅಂದರೆ 100% ಅಶುಭ ಸಮಯ ನೋಡ್ಬೋದು. ಈಗ ಉದಾಹರಣೆ ನೋಡಿದ್ರೆ ರಾಹುಕಾಲ ಇರೋದು ಮತ್ತು ಯಮಗಂಡ ಕಾಲಗಳು ಇರೋದು. ಯಮಗಂಡ ಕಾಲ ಮಧ್ಯಾಹ್ನ 12:19 PM 1:55. ಅದೇ ರಾಹುಕಾಲ ಅಂತಂದರೆ ಸಂಜೆ 5:08 6:45. ನಮ್ಮಲ್ಲಿ 4:15 6 ಅಂತ ಆ ರೀತಿಯಲ್ಲಿ ನೋಡ್ತಾ ಬಂದಿರ್ತೀವಿ. ಅದೇ ಸೂರ್ಯೋದಯ 6 ಗಂಟೆಗೆ ಆದ್ರೇ ಆ ವಿಷಯಗಳು. ಅದೇ ಥರ ಮಧ್ಯಾಹ್ನ 3:30 5:10 ಇದು ನಕ್ಷತ್ರ ವಿಷಘಟಿಕಾ ಕಾಲ. ಸಂಜೆ 5:01 7:13 ಮೃತ್ಯು. ಸಂಜೆ 7:02 ಈ ಸಮಯವೂ ಕೂಡ ಸ್ವಲ್ಪ ಗಮನಿಸಬೇಕಾದ ವಿಷಕಾಲ ಅಂತ. ರಾಹುಕಾಲ ಅಲ್ಲಿವರೆಗೆ ಇರ್ತದೆ ಅಂತ. ರಾಹುಕಾಲದ ಮುಗಿದೋದರೂ ರಾತ್ರಿಯಲ್ಲಿ ಒಂದು ಯಮಕಂಡ ಕಾಲ ಬರುತ್ತದೆ. ಆದ್ದರಿಂದ ಇದೆಲ್ಲ ಗಮನಿಸಿಯೇ ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ರಾತ್ರಿ 10:55 ರಾತ್ರಿ 12:19 ಒಂದು ವಿಷಕಾಲ. ಹಾಗಾಗಿ ವಿಷಕಾಲಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡದೆ ಶುಭ ಸಮಯದಲ್ಲಿ ಮಾಡಿರುವ ಕಾರ್ಯಗಳನ್ನು ಕೆಟ್ಟ ಸಮಯದಲ್ಲೂ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.